ಯಾರ್ಯಾರು ಅದರೊಳಗೆ ಅನಾಹುತದಲ್ಲಿ ಪಾಪ ನಮ್ಮನ್ನ ಅಗಲಿದ್ದಾರೆ, ಅವ್ರ ಕುಟುಂಬದವರಿಗೆ ಸಾಂತ್ವನದ ಜೊತೆಗೆ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನೇ ಎಲ್ಲರೂ ಒಟ್ಟಿಗೆ ಮಾಡಬೇಕಾಗ್ತದೆ. ಇದೆಲ್ಲ ದುರಂತ ಆಗಬಾರದು. ಇದೆಲ್ಲದೂ ಕೂಡ ಸಮಾಜದಲ್ಲಿ ಬಹಳ ಒಂದು ಭಯ ವಾತಾವರಣ ಸೃಷ್ಟಿ ಆಗ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಆಗ್ತದೆ. ಅದಕ್ಕೆ ಇಂಥ ಸ್ವಲ್ಪ ಎಲ್ಲರೂ ನಾವೆಲ್ಲ ಹುಷಾರಾಗಿರ್ಬೇಕು. ಒಂದು ಕಡೆಗೆ ವೈಫಲ್ಯ ಅನ್ನೋದಾದ್ರೂ ಕೂಡ ನಾವು ಬಹಳ ಜವಾಬ್ದಾರಿತವಾಗಿರ್ಬೇಕಾಗತ್ತೆ. ಅದಕ್ಕೆ ಅವರ ಕುಟುಂಬದವರಿಗೆ ಸಾಂತ್ವನ ಮತ್ತೆ ಯಾರು ಗಾಯಗಳು ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಆದಷ್ಟು ಬೇಗ ಗುಣ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇನ್ನೊಂದು ಕಡೆಗೆ ನೋಡಿ, ಯಾವತ್ತೂ ಕೂಡ ಪುಲ್ವಾಮಾ ಇಲ್ಲಾಂದ್ರೆ ಪಹಲ್ಗಾಮು ಇದೆಲ್ಲ ಆಗ್ಬೇಕಾದ್ರೆ ಇದೆಲ್ಲ ಕಾರಣ ವೈಫಲ್ಯದಿಂದಲೇ. ಅದನ್ನ ಏನಾದ್ರೂ ನಾವು ವಿರೋಧ ಪಕ್ಷದಲ್ಲಿದ್ದು ಏನಾದ್ರು ಹೇಳಿದ ತಕ್ಷಣ ಬೇರೆ ರೀತಿ ಅದನ್ನ ಹೇಳ್ಬಿಡ್ತಾರೆ. ನ್ಯೂನತೆಗಳು ತಪ್ಪಿತ್ತು ಅಂದ್ರೆ ಕೇಂದ್ರದವ್ರದ್ದಾಗ್ಲಿ ಯಾರದೇ ಆಗಿರ್ಲಿ ಅವ್ರು ಒಪ್ಕೊಳ್ಬೇಕಾಗತ್ತೆ. ಅದನ್ನ ಸರಿಪಡಿಸ್ತಕ್ಕಂಥದ್ದು ವ್ಯವಸ್ಥೆನ ಮಾಡಬೇಕಾಗತ್ತೆ. ಯಾರ್ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವ್ರಿಗೆ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗ್ತದೆ. ಇವತ್ತು ಬಿಹಾರ್ ಚುನಾವಣೆ ನಡೀತಾ ಇದೆ. ಬಿಹಾರ್ ಚುನಾವಣೆಗೆ ಏನ್ ಸಂದೇಶ ಕೊಡ್ತಾ ಇದ್ದೀರಿ? ಸೆಕ್ಯೂರಿಟಿ ಬಗ್ಗೆ ಏನ್ ಸಂದೇಶ ಕೊಡ್ತೀರಿ? ನೀವು ಹೇಳಿದ್ರಿ ಏನಂತ, ಸಿಂಧೂರು ಆಪರೇಷನ್ ಮಾಡಿದ್ವಿ. ಸಿಂಧೂರು ಆಪರೇಷನ್ ಯಾಕೆ ಆಯ್ತು? ಅದಕ್ಕಿಂತ ಮುಂಚೆ ನೀವ್ ಯಾಕೆ ಜವಾಬ್ದಾರಿ ತಗೊಳ್ಳಿಲ್ಲ? ನಾವೇನಾದ್ರು ಹೇಳಿದಾಗ ನಿಮ್ ಟೈಮ್ ಬೇಡ, ನಿಮಗೆ ಜನರು ಕೊಟ್ಟಿದಾರಲ್ಲ, ಈಗ ನೀವೇನ್ ಮಾಡಿದ್ರಿ? ಇದನ್ನೆಲ್ಲ ಉತ್ತರ ಕೊಡೋದಕ್ಕೆ ಯಾರು ಕೊಡ್ಬೇಕು? ಈ ದೇಶದ ಪ್ರಧಾನಮಂತ್ರಿಗಳು ಯಾವತ್ತು ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ? ಬೇರೆಯವ್ರ ಕೈಯಲ್ಲಿ ಹೇಳ್ಸೋದು, ಯಾವ್ದೋ ಒಂದು ಡಿಬೇಟ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡೋದು, ಬೇರೆಯವರಿಗೆ ಹೀಯಾಳವಾಗಿ ಹೇಳ್ಸೋದು, ಇಲ್ಲಾಂದ್ರೆ ಯಾವ್ದೋ ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನೀವ್ ಹಿಂಗ್ ಹೇಳಿದಕ್ಕೆ ಹಿಂಗೆ ಅಂತೇಳಿ. ಆದ್ರೆ ಬಿರಿಯಾನಿ ತಿಂದು ಬಂದವ್ರು ಯಾರು ಅಂತೇಳಿ ನಾನು ಪ್ರಶ್ನೆ ಮಾಡ್ಬೇಕಂದ್ರೆ ನಾನು ಅಷ್ಟು ಚೀಪಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಅನಿವಾರ್ಯವಾಗಿ ನಮ್ಮ ಬಾಯಲ್ಲೂ ಇಂಥ ಮಾತು ಬರುತ್ತೆ. ಇದರಲ್ಲಿ ಎರಡು ಭಾಗ ಆಗ್ತದೆ. ಒಂದು, ಇದು ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ. ಆಮೇಲೆ ಇದು ಏನಾದ್ರು ಈ ತರ ಆಗಿರೋದು ಏನಾಗಿದೆ ಅದು ಹೊಣೆಯನ್ನ ಪ್ರಧಾನಮಂತ್ರಿಗಳೇ ತಗೊಳ್ಬೇಕಾಗ ಸಾಕು. ಅಮಿತ್ ಶಾ ಎಲ್ಲದಕ್ಕೂ ಅಮಿತ್ ಶಾನೇ, ಎಲ್ಲದಕ್ಕೂ ಇವರೇ, ಯಾರಿಗೂ ಸಿಗೋದಿಲ್ಲ ಅಲ್ಲ. ಯಾರ್ಯಾರಿದ್ದಾರೆ ತಕ್ಷಣ ಆಕ್ಷನ್ ತಗೊಳ್ಬೇಕಾಗತ್ತೆ. ಈ ತರ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಇದನ್ನ ನಾನು ಕೇಂದ್ರ ಸರ್ಕಾರದವರು ವೈಫಲ್ಯಕ್ಕೆ ಇವತ್ತು ನಾನು ಖಂಡನೆಯನ್ನ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದೊಂದು ಹೇಳಿದ್ರಿ. ಮತ್ತೆ ಅದಾನಿಯವರ ಪೋರ್ಟ್ ಅಲ್ಲಿ ಎಷ್ಟು ಗಾಂಜಾ ಸಿಕ್ತು ಅನ್ನೋದನ್ನ ನಾವು ಚರ್ಚೆ ಮಾಡಬೇಕಾಗತ್ತೆ. ಇವ್ರೇನು ಮಾಡ್ತಾರೆ, ನಾವು ಬಂದ್ಮೇಲೆ ಏನೂ ಆಗೇ ಇಲ್ಲ ಅಂತ ಹೇಳಿ ಮಾಧ್ಯಮದಲ್ಲಿ ಸುಳ್ಳು ಹೇಳ್ಕೊಂಡು ಹೋಗಿ ಇವತ್ತು ಏನೂ ಆಗದೆ ಇರತಕ್ಕಂಥ ರೀತಿಯಲ್ಲಿ ಜನರಿಗೆ ಮಿಸ್ಗೈಡ್ ಮಾಡ್ತಕ್ಕಂಥದ್ದಲ್ಲ. ಪ್ರಾಕ್ಟಿಕಲಿ ಹೇಳೋಣ ತಗೊಳ್ಳಿ. ಈಗ ಆಗಿದೆ, ಅಟ್ಲೀಸ್ಟ್ ಆಗಿದೆ, ನಮ್ದು ತಪ್ಪಾಗಿದೆ ಅಂತ ಹೇಳಿದಾಗ ಮುಂದೆ ವ್ಯವಸ್ಥೆಯನ್ನಾದ್ರೂ ಮುಂದೆ ಸರಿ ಮಾಡ್ಕೋಬಹುದು. ಆಗಿರೋದನ್ನ ಮುಚ್ಚಿಡ್ತಕ್ಕಂಥ ವ್ಯವಸ್ಥೆಯನ್ನ ನೀವು ಸಿಂಧೂರ್ ಹೆಸರಲ್ಲಿ ನೋಡಿ ಅದನ್ನ ಹೆಂಗೆ ತಗೊಳ್ತಾರೆ ಅಂತೇಳಿ. ಜನರ ಒಂದು ಭಾವನಾತ್ಮಕದ ಒಂದು ವ್ಯವಸ್ಥೆಯಲ್ಲಿ ಏನ್ ತಗೊಂಡು ಹೋಗ್ತಾರೆ ಅದನ್ನೆಲ್ಲ ಚಾಳಿ ಬಿಡಬೇಕಾಗತ್ತೆ. ಬಿಜೆಪಿಯವರು ಇದ್ರಲ್ಲಿ ವಿಧಿಸಿಮ್ರು. ಇನ್ಮೇಲೆ ಇನ್ನೇನೇನ್ ಸಾಯಂಕಾಲ ಏನ್ ಮಾಡ್ತಾರೋ ಗೊತ್ತಿಲ್ಲ. ಯಾರು ಏನ್ ಸಡನ್ ಆಗಿ ಹೋಗ್ಬಿಟ್ಟು ಹಿಂಗಾಗಿದೆ ನೀವು ಮಾಡಿದಿರಿ ಅಂತ ಹೇಳಿಲ್ಲ. ಆದ್ರೆ ವೈಫಲ್ಯ ಕಾಣಿಸ್ತಾ ಇದೆ ಅನ್ನೋದನ್ನ ನೀವೇ ಮಾಧ್ಯಮದವ್ರು ತೋರಿಸಿದಾಗ ಹಾಗಾದ್ರೆ ನಾವು ಎಲ್ಲಿ ಇದೀವಿ? ಏನ್ ಸೆಕ್ಯೂರಿಟಿ ಕೊಡ್ತಾರೆ? ಹೆಂಗೆ ವ್ಯವಸ್ಥೆಯಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜನರು ಹೆಂಗೆ ಬದುಕ್ತಾರೆ? ಇದೆಲ್ಲದೂ ಕೂಡ ಪ್ರಶ್ನೆ ಬರೋದ್ರಿಂದ ನನಗನ್ಸುತ್ತೆ ನೋಡಿ, ಪಹಲ್ಗಾಮ್ ಆಗಿರ್ತಕ್ಕಂಥದ್ದು ರೀಸನ್ ಕೂಡ ಅಲ್ಲಿ ಯಾರು ಸೈನಿಕರು ಇರಲಿಲ್ಲ. ಸುಮ್ಮನೆ ಒಂದು ಉದಾಹರಣೆ. ಯಾಕಿರ್ಲಿಲ್ಲ? ಬಿಕಾಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ. ನೀವು ಬೇರೆದಕ್ಕೆಲ್ಲ ಇಲ್ಲಿ ಕೇಂದ್ರ ನೋಡಿ, ವೈಫಲ್ಯ ಅಂದಾಗ ರಾಜ್ಯ ಸರ್ಕಾರದಲ್ಲೂ ಏನಾದ್ರು ಹಿಂಗಾದ್ರೆ ನಾಳೆ ವೈಫಲ್ಯ ಇವ್ರದ್ದು ಆಗ್ತದೆ. ಯಾಕೆ ಗೊತ್ತನೋ, ಇವ್ರು ದುಡ್ಡು ಕೊಡಲ್ಲ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನಡೆಸೋದಕ್ಕೆ ಅದೇ ಆಗಿರ್ತಕ್ಕಂಥ ತೊಂದರೆ ಆಗುತ್ತೆ. ಇದನ್ನೆಲ್ಲ ಖಂಡಮ್ ಮಾಡಬೇಕಾಗುತ್ತೆ. ಯಾರ್ಯಾರು ತಪ್ಪಿದಾವೆ ಅದನ್ನ ಹೊರಗಡೆ ತರಬೇಕಾಗತ್ತೆ. ನಾನು ಮಾಧ್ಯಮದವ್ರಿಗೂ ಕೂಡ ಅನಾಲಿಸಿಸ್ ಮಾಡಿ ಇದನ್ನ ಯಾವ ರೀತಿ ಅಂತ ಅದನ್ನ ಮೋಸ್ಟ್ಲಿ ನಾವ್ ಹೇಳೋದಾಯ್ತು. ಇನ್ನು ಮಾಧ್ಯಮದವ್ರು ನೀವೇ ಬುದ್ಧಿ ಹೇಳ್ಬೇಕು ಅವರಿಗೆ. ಆ ಬುದ್ಧಿ ಬರುತ್ತೆ ಏನೋ ಗೊತ್ತಿಲ್ಲ ನನಗೆ. ಒಂದಿಷ್ಟು ಘಟನೆ ಆದಾಗ ಸರ್ಕಾರವನ್ನ ಹೊಣೆ ಮಾಡ್ತು ಬಿಜೆಪಿ. ಗೃಹ ಸಚಿವರು ಅಸಮರ್ಥರು ಅಂತಂದ್ರೆ ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂತ ಪ್ರಶ್ನೆ ಆಯ್ತು. ಈಗ ಗೃಹ ಸಚಿವರು ರಾಜ್ಯದವ್ರನ್ನ ತೆಗಿಯೋಣ. ಅದೇ ಅಸಮರ್ಥರುಕ್ಕಿಂತ ಮುಂಚೆ ಪ್ರಧಾನಮಂತ್ರಿ ಅವ್ರನ್ನ ಮತ್ತೆ ಹೋಮ್ ಮಿನಿಸ್ಟರ್ನ ಹಾಕಿದ್ರೆ ಹೆಂಗ್ ಕಾಣಿಸುತ್ತೆ? ಬಿಜೆಪಿಯವ್ರಿಗೆ ಒಂದ್ಸತಿ ನೋಡ್ಕೊಳಕ್ ಹೇಳಿ, ಅದನ್ನ ಮಾಡಿ ಟ್ವೀಟ್ ಮಾಡ್ಕೊಳಕ್ ಹೇಳಿ ಹೆಂಗ್ ಕಾಣಿಸುತ್ತೆ? ಅದೇ ಇಂಥ ಸಂದರ್ಭದಲ್ಲಿ ಒಂದಾಗಿರ್ಬೇಕು. ಒಂದು, ಯಾಕಂದ್ರೆ ಎಷ್ಟೇ ಆದ್ರೂ ಭಾರತೀಯರೇ. ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಹಿಂಗ ಆದ ತಕ್ಷಣ ಏನು ಅವರು ಬೇರೆ ದೇಶದವರು ಇಲ್ಲ ಕೆಟ್ಟವರು ಒಳ್ಳೆಯವರು ಅಂತ ಹೇಳಲ್ಲ. ಈ ತರ ಸೃಷ್ಟಿ ಆಗಿದ್ದ ಕಾರಣಕರ್ತರು ನೀವು ಅನ್ನೋದನ್ನ ನಾವು ಬೆಟ್ಟು ತೋರಿಸ್ತಾ ಇದೀವಿ. ಇಡೀ ಭಾರತ ದೇಶ ನಿಮ್ ಕಡೆಗೆ ಬೆಟ್ಟು ತೋರಿಸಿ ಉತ್ತರವನ್ನ ಕೇಳ್ತಾ ಇದ್ದಾರೆ. ಉತ್ತರವನ್ನ ಕೊಡೋದಲ್ಲ, ನಿಮ್ಮ ಕರ್ತವ್ಯವನ್ನ ನಿಮಗೇನಾರ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ರಿ. ತಾರೀಕು ಮಕ್ಕಳ ದಿನಾಚರಣೆ ಅಂಗವಾಗಿ ಜವಾಹರ್ಲಾಲ್ ನೆಹರು ಅವರ
ಹುಟ್ಟುಹಬ್ಬದ ಅಂಗವಾಗಿ ನಾವೇನು ನಮ್ಮ ದೇಶದೊಳಗೆ ಮಕ್ಕಳ ದಿನಾಚರಣೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಮೊಟ್ಟ ಮೊದಲ ಬಾರಿಗೆ ಇಡೀ ಇತಿಹಾಸದಲ್ಲಿ ಪೇರೆಂಟ್ಸ್ ಟೀಚರ್ ಮೆಗಾ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ನಾನು ನವೆಂಬರ್ 1 ನಾನು ಹೇಳಿದ್ದೆ. ಈಗ 14ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ. ಈಗ ತಾನೇ ನಾನು ಎಲ್ಲ SDMC ಅವ್ರ ಜೊತೆಗೆ VC ಮಾಡ್ಕೊಂಡು ಬಂದೆ. ಸಾಕಷ್ಟು ಜನರು ಪಾರ್ಟಿಸಿಪೇಟ್ ಮಾಡಿದ್ರು, ಒಳ್ಳೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ. ಇದು ಫಸ್ಟ್ ಟೈಮ್ ಆಗ್ತಾ ಇರೋದು ಒಳ್ಳೇದು ಅಂತ ಹೇಳಿ. ಯಾಕೆಂದ್ರೆ ಮಕ್ಕಳ ಬಗ್ಗೆ ಏನಾಗಿದೆ, ಇಲ್ಲಿ ತಂದೆ ತಾಯಿಯವರು ಕೂಡ ಅಷ್ಟೊಂದು ಜವಾಬ್ದಾರಿಯನ್ನು ತಗೊಂಡಿಲ್ಲ. ಅಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬಿಡ್ತಾರೆ. ಬಟ್ ಶಾಲೆಗೆ ಹೋಗಿ ಮಾತಾಡಿ ನಮ್ಮ ಮಕ್ಕಳು ಹೆಂಗ್ ಓದ್ತಾ ಇದ್ದಾರೆ ನೋಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆನೂ SDMC ಅವ್ರು ನೋಡ್ಬೇಕಾಗತ್ತೆ. ಇದೊಂದು ಒಳ್ಳೆ ವೇದಿಕೆಯನ್ನ ನಾವು ಸೃಷ್ಟಿ ಮಾಡಿದೀವಿ. ಈಗ ನಾವು ಇಲ್ಲಿಂದ ಒಂದು ರೂಮ್ ಕಳಿಸ್ತೀವಿ, ಇಲ್ಲ ಒಂದು ಶೌಚಾಲಯ ಕಳಿಸ್ತೀವಿ, ಅದು ನಿಜವಾಗ್ಲೂ ಬೇಕಾ ಬೇಡ ನೋಡ್ಬೇಕಲ್ಲ. ಅದನ್ನ ವ್ಯವಸ್ಥೆಯನ್ನ ನಮಗೂ ತಿಳುವಳಿಕೆ ಬರ್ತಕ್ಕಂಥದ್ದು, ಮತ್ತೆ ನಮ್ಮ ಅಧಿಕಾರಿಗಳು ಕೂಡ ಒಂದು ಹತೋಟಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡೋದಕ್ಕೆ ತಂದೆ ತಾಯಿಗೂ ಕೂಡ ಒಂದು ಮಿಡ್ ಡೇ ಮೀಲ್ಸ್ ನಾವೇನ್ ಕೊಡ್ತೀವಿ ಅದ್ರ ಜೊತೆಗೆ ಅವ್ರ ಊಟದ ವ್ಯವಸ್ಥೆ ಜೊತೆಗೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಈ ತರ ಕಾರ್ಯಕ್ರಮ ಕೊಡ್ತಾ ಇದೀವಿ. LKG UKG ಈ ತರ, ಪ್ರೈಮರಿ ಸ್ಕೂಲಿಗೆ ಹೈಸ್ಕೂಲಿಗೆ ಏನು, ಮತ್ತೆ SSLC ಅವ್ರಿಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ. ಅತಿ ಶಿಕ್ಷಕರನ್ನ ಫುಲ್ ಕೊಟ್ಟಿದೀವಿ, ಪರ್ಮನೆಂಟ್ ಟೀಚರ್ಸ್ ನ ಮುಂದೆ ತಗೋತಾ ಇದೀವಿ. ಮತ್ತೆ ಮಕ್ಕಳಿಗೆ ಹೆಂಗೆ ಇದು ಮಾಡಬೇಕು, ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯಲ್ಲಿ ಅದ್ಭುತವಾಗಿ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಬೇರೆಯವರೆಲ್ಲರೂ ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಹಣದ ವ್ಯವಸ್ಥೆನೆ ಮಾಡ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಕೊಡೋದು, ದುಡ್ಡು ಕೊಡಲ್ಲ, ವ್ಯವಸ್ಥೆಯನ್ನು ಮಾಡ್ತಾರೆ. ಇದೆಲ್ಲದೂ ಚರ್ಚೆ ಆದಾಗ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ನಾವು ವ್ಯವಸ್ಥೆನೂ ಕೂಡ ಒಳ್ಳೆ ರೀತಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೊಡಬಹುದು. ಇತಿಹಾಸದಲ್ಲೇ ನಾ ಹೇಳಿದೆ 7-8 ವರ್ಷಕ್ಕೆ ಬರೀ ಒಂದು 300 ಚಿಲ್ಲರೆ KPS ಇತ್ತು. ಈಗ ಮೈನಾರಿಟಿ ಅವ್ರದ್ದು ಸೇರಿಸಿ ಸುಮಾರು 900 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಮಾಡ್ತಕ್ಕಂಥದ್ದು. ಮತ್ತೆ ಬಹಳ ಮುಖ್ಯವಾಗಿ ಯಾವತ್ತೂ ಅಷ್ಟೇ ನಾವು ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಕಾಯ್ತೀವಿ. ನಾವು ಯಾವಾಗ ಸ್ಟಾರ್ಟ್ ಮಾಡೋದೇ ಇಲ್ಲ ನಮ್ಮ ಕಡೆಗೆ. ನವೆಂಬರ್ 14ನೇ ತಾರೀಕಿಂದನೇ 2026ಕ್ಕೆ ಅಡ್ಮಿಷನ್ ಆಂದೋಲನ ಸ್ಟಾರ್ಟ್. 26 ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲೇ ನಾವು ಶುರು ಮಾಡ್ತಾ ಇದೀವಿ. ಅವಾಗ ಹೇಳ್ತಾರೆ ಯಾಕೆ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ಕಂಪ್ಯೂಟರ್ ಹೇಳ್ಕೊಡ್ತೀವಿ, ಮತ್ತೆ ಒಳ್ಳೆ ರೀತಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಹೇಳ್ಕೊಡ್ತೀವಿ, ಒಳ್ಳೆ ಶಿಕ್ಷಕರು ಇರ್ತಾರೆ. ನಮ್ಮ ಸರ್ಕಾರಿ ಶಾಲೆಗೆ ಯಾಕೆ ಬರಬೇಕು, ಒಳ್ಳೆ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಮೆರಿಟೆಡ್ ಟೀಚರ್ಸ್ ಇದ್ದಾರೆ. ಇದನ್ನೊಂದು ಮಾಹಿತಿ ಕೊಟ್ಟು ತಗೊಳ್ತಕ್ಕಂಥ ಆಂದೋಲನ, ಬೇಸಿಕಲಿ ಅಡ್ಮಿಷನ್ ಆಂದೋಲನನೂ ಕೂಡ ಮತ್ತೆ ಚರ್ಚೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲೇ ಉದ್ಘಾಟನೆ ಮಾಡ್ತಾರೆ. ಎಲ್ಲ 46,000 ಶಾಲೆಗಳಲ್ಲೂ ಕೂಡ ಆ ಶಾಲೆಯಲ್ಲೇ ಅವರು ಅದನ್ನ ಲೈವ್ ಅಲ್ಲಿ ನೋಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿ ಅವರು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನ ಮಾಡ್ತಾರೆ. ಇತಿಹಾಸದಲ್ಲಿ ಸರ್ಕಾರಿ ಶಾಲೆ ಮಾಡಿರ್ಲಿಲ್ಲ. ಇದೊಂದು ಒಳ್ಳೆ ವ್ಯವಸ್ಥೆ, ಇದು ಮಾಡೋದು ಒಳ್ಳೇದು ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರನೂ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಷ್ಟ. CM ಅವ್ರು ಮಾಡೋದನ್ನ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಅಷ್ಟೇ, ಎಲ್ಲ ಕಡೆನೂ ಇದೆ ಕಂಪ್ಯೂಟರ್ ಹೆಚ್ಚು ಕಮ್ಮಿ. ಇನ್ನು ಕಡೆನೂ ಬೇರೆ ಕಡೆನೂ ಕೊಡ್ತಕ್ಕಂಥ ವ್ಯವಸ್ಥೆನ ನಾವೀಗ ಮಾಡ್ತಾ ಇದೀವಿ. ಮುಂದಿನ ಬಜೆಟ್ಗೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಆಲ್ ದ ಸ್ಕೂಲ್ಸ್ ಅಲ್ಲಿ ಒಂದು ಹಂತಕ್ಕೆ ತರ್ತೀವಿ ಕಂಪ್ಯೂಟರ್.